ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರ ಏನು ಸನ್ನವಾಡಿ ರಸ್ತೆ, ಸನ್ನವಾಡಿ ಮೇಲ್ಸೇತುವೆ ಪಕ್ಕದಲ್ಲಿ ರಾತ್ರಿ ಒಂದು ಪೋಲನ್ನು ಕಂಬ ಯಾರು ಗುದ್ದಿದ್ದಾರೋ ಗೊತ್ತಿಲ್ಲ, ಅಲ್ಲ ಲಾರಿ ಬಂದು ಗುತ್ತೋ ಇಲ್ಲ ಮತ್ತೆ ಯಾರೇನು ಮಾಡಿದಾರೋ ಗೊತ್ತಿಲ್ಲ, ಮುರಿದು ಪೀಸ್ಗಳಾಗಿದೆ. ಪೀಸ್ ಆಗಿದೆ ಅಂದರೆ ಅದು ಕಂಬಿ, ಅದು ಒಳಗಡೆ ಎಷ್ಟು ಗಟ್ಟಿಯಾದ ಒಂದು ಕಂಬಿ ಹಾಕಿದ್ದಾರೆ ಅಂತ ತಾವು ನೋಡ್ಬೋದು. ಅದೆಷ್ಟು ಎಷ್ಟು MM? ಒಂದು 4 mm ಇರ್ಬೋದು. 4 mm ಏನೋ ಐತೆ ಅದು. ಅದಿನ್ನೂ ದೃಢವಾದ ಒಂದು ಕಂಬಿಯನ್ನು ಹಾಕ್ಬೇಕು ಅದಕ್ಕೆ. ಅದನ್ನು ಹಾಕಿ ಮತ್ತೆ ಒಂದು ಗಾಡಿ ಸುಮ್ಮನೆ ಟಚ್ ಮಾಡಿರೋದಕ್ಕೆ ಅದೆಷ್ಟು ಮುರಿದು ಬಿದ್ದೋಗಿದೆ ಅನ್ನೋದನ್ನು ತಾವು ನೋಡ್ಬೋದು. ನಾನು ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ, ರಾತ್ರಿ ಏನೋ ಅನಾಹುತ ಆಗಿದೆ ಇದರಲ್ಲಿ. ಸಾರ್ವಜನಿಕರಿಗೆ, ವಾಹನಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ರೋಡಲ್ಲಿ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುವಂಥ ರಸ್ತೆ ಆಗಿದ್ದು ರಾತ್ರಿ 1 ಗಂಟೆ 2 ಗಂಟೆ ಆಗಿದೆ ಅಂತ ಮಾಹಿತಿ ಕೊಟ್ಟರು. ಬೆಳಗಿನಿಂದ ಇವಾಗ ಟೈಮು 10:30 11 ಗಂಟೆ ಆಗ್ತಾ ಇದೆ. ಮಾಹಿತಿ KIB ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿದ್ರು ಕೂಡ ಇಷ್ಟೊಂದು ತಡ ಯಾಕೆ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ. ಎರಡನೇದು, ಅವ್ರನ್ನ ಫೋನ್ ಮಾಡಿ ನಾವೇ ಹೇಳಿದ್ ಮತ್ತೆ ಈ ಥರ ಇದೆ, ಈ ಥರ ಆದಾಗ ಬಂದರು, ಇಮಿಡಿಯೇಟ್ಲಿ ಬಂದರು, ಇವಾಗ ತಾನೇ ಬಂದರು, ಮತ್ತೇನು ಕಂಪ್ಲೇಂಟ್ ಕೊಟ್ಟಬೇಕು ಅಂತ ಹೋಗಿದ್ದಾರೆ. ಕಂಪ್ಲೇಂಟ್ ಫೋಟೋಗಳನ್ನ ಇಟ್ಕೊಳ್ಳಿ. ಇವಾಗ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಫೋಟೋ ಇಟ್ಕೊಂಡು ಅದನ್ನು ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾರೆ, ಇಲ್ಲ ಅಂದಿಲ್ಲ. ನೀವು ಕೆಲಸ ಫಸ್ಟ್ ಮುಗಿಸಿ. ಇದು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬೇರೆ ರಸ್ತೆಯಲ್ಲಿ ಹೋಗಿ ಬೆಳಗ್ಗೆ ನೋಡಬೇಕಾಗಿತ್ತು, ಇದೆಲ್ಲ ಬಂದ್ ಮಾಡಿಬಿಟ್ಟಿದ್ರು. ಸಾವಿರಾರು ಒಂದು 300-400 ವಿದ್ಯಾರ್ಥಿಗಳು ನಮ್ಮ ಆ ಕಡೆ ಸನ್ನವಾಡಿ ರಸ್ತೆಯಲ್ಲಿ APMC ಮಾರ್ಕೆಟು ಆ ಒಂದು ಬಸ್ಸುಗಳು ಬರ್ತಾವೆ, ಅದಕ್ಕೆ ಒಂದು ಸ್ಟಾಪ್ ಇರ್ತದೆ, ನಿಲ್ದಾಣ ಹೇಳಿರ್ತಾರೆ ವಿದ್ಯಾರ್ಥಿಗಳಿಗೆ. ಆ ಎಲ್ಲ ತುಂಬ ಜನ ಇದರ ನಿಂತ್ಕೊಂಡಿದ್ರು. ಬೇರೆ ರಸ್ತೆಯಿಂದ ಬಂದು ಮತ್ತೆ ಮಕ್ಕಳನ್ನ ಕರ್ಕೊಂಡು ಮತ್ತೆ ವಾಪಸ್ ಹಂಗೆ ಹೋಗಿದ್ದಾರೆ. ಆ ರೀತಿ ಆಗಿದೆ. ಈ ಥರ ಏನಾದರೂ ಅನಾಹುತಗಳಾದರೆ ಕೂಡಲೇ ನಮ್ಮ KIB ಅಧಿಕಾರಿಗಳು ಅದನ್ನು ಕೆಲಸ ಮಾಡಿಕೊಡ್ಬೇಕು, ಅದನ್ನು ಕಂಪ್ಲೇಂಟ್ ಕೊಡಬೇಕು ಅಂತ ಈ ನಮ್ಮ JE ಅವರು ಶಶಿಕುಮಾರ್ ಅವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಆದಷ್ಟು ಕೂಡಲೇ ಏನು ರಾತ್ರಿ 1 ಗಂಟೆಯಿಂದ ರಾತ್ರಿ 10:30 ಆಗಿದೆ, ಆದಷ್ಟು ಕೂಡಲೇ ಜನಸಾಮಾನ್ಯ ತೊಂದರೆ ಆಗದಂತೆ ಬೇಗ ಈ ಕೆಲಸ ಮಾಡಿಕೊಡ್ಬೇಕಂತ ನಾನು KIB ಅಧಿಕಾರಿಗಳಿಗೆ ಮನವಿ ಮಾಡ್ಕೊತ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಭಾಗದಲ್ಲಿ ಬೆಳಗಿನಿಂದ 11 ಗಂಟೆವರೆಗೂ ಕೂಡ ಎಲ್ಲ ಒಂದು ಸಮಾಜ ಸೇವಕರು, ಮುಖಂಡರು, ಅದೇನೋ ಹೇಳ್ತಾರಲ್ಲ, ಕಾಂಗ್ರೆಸ್ BJP ಕಾಂಗ್ರೆಸ್ BJP ಮತ್ತು JDS ಅವರೆಲ್ಲ ಮುಖಂಡರು ಕೂಡ ಓಡಾಡ್ತೀರಪ್ಪ. ಎಲೆಕ್ಷನ್ ಬಂದಾಗ ನಮ್ಗೆ ಓಟ್ ಹಾಕಿ ಎಲ್ಲಿ ನಿಮ್ಗೆ ಓಟ್ ಹಾಕಿದೆ, ಸಮಸ್ಯೆ ಆಗಿದೆಯಲ್ಲ, ತಾವು ಕೂಡ ಒಂದು ಮಾತು ಕೇಳ್ಬೋದಲ್ಲ. ನಿಮಗೂ ಕೂಡ ಅಧಿಕಾರ ಇದೆ. ನಾವು ಬರೀ ನನಗೆ ಯಾಕೆ ಬಂದಿದ್ದ ಯಾರು ಎಲ್ಲ ನಾವು ಹೋಗ್ಲಿ ಹಾಳಾಗಿ ಅಂದರೆ ಇದು ಯಾವ ರೀತಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಏನಾದರೂ ಅನಾಹುತಗಳಾದಾಗ ನೀವು ಯಾವ ರೀತಿ ಎಲೆಕ್ಷನ್ಗೆ ಹೋಗಿ ಮತದಾನವನ್ನು ಕೇಳ್ತೀರೋ, ಹೆಚ್ಚು ಕಡಿಮೆ ಆದಾಗ ಅದನ್ನು ಕೂಡ ಕೇಳಿ. ಅದನ್ನು ಕೇಳೋದು ನಿಮ್ಗೆ ಅದು ಅವಶ್ಯಕತೆ ಇದೆ, ಅದಕ್ಕೆ ಅವಶ್ಯಕತೆ ಇಲ್ವಾ? ಈ ರೀತಿ ಇದೆ, ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಒಂದು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ, ಯಾವ ರೀತಿ ಎಲೆಕ್ಷನ್ಗೆ ಅಧಿಕಾರಿಗಳನ್ನ ಎಲೆಕ್ಷನ್ಗೆ ಯಾರು ನಿಂತ್ಕೊಳ್ತಾರೆ ಆ ಸಮಾಜ ಸೇವೆ ಗುರುತಿಸಿ ಅವ್ರಿಗೆ ಮತದಾನನ ಮಾಡಿ, ಯಾರು ಸೋಷಿಯಲ್ ವರ್ಕು, ಯಾರು ಸಮಾಜ ವರ್ಕ್ ಮಾಡ್ತಾರೆ ಅವ್ರನ್ನ ಬೆಂಬಲ ನೀಡಿ ಅಂತ ಈ ಸಂದರ್ಭ ಹೇಳ್ತೀನಿ. ಯಾರೇ ಅನಾಹುತ ಕೂಡಲೇ ಸ್ಪಂದಿಸಿ ಅಲ್ಲೇ ನಿಂತ್ಕೊಂಡು ಅಧಿಕಾರಿಗಳಿಗೆ ಫೋನ್ ಮಾಡಿ ಅಧಿಕಾರಿ ಕರೆಸಿ ಕೆಲಸ ಮಾಡೋ ನಿಜವಾದ ಸಮಾಜ ಸೇವೆ ಅಂತ ಈ ಸಂದರ್ಭ ಹೇಳ್ತೀನಿ. ನಾನು ಎಲೆಕ್ಷನ್ ಬಂದಾಗ ಓಟ್ ಹಾಕಿ ಅನ್ನೋದಲ್ಲ, ಅದು ಯಾರೇ ಆಗಲಿ ಅವ್ರಿಗೊಂದು ಮನವಿ ಮಾಡ್ತಾ ಇದ್ದೀನಿ. ನೀವು ಕೂಡ ಏನೋ ಹೆಚ್ಚು ಕಡಿಮೆ ಆದಾಗ ಅದನ್ನು ಕೂಡಲೇ ಅಲ್ಲಿ ಸ್ಪಂದಿಸಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತ ನಾನು ಇನ್ನೊಂದು ಸತಿ ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಮತ್ತು KIB ಅಧಿಕಾರಿ ಕೂಡಲೇ ಇಲ್ಲಿಗೆ ಬಂದು ಇಲ್ಲೇನು ಅನಾಹುತ ಆಗಿದೆ ಅದನ್ನು ಕೂಡಲೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ, ಸಾವಿರಾರು ವಾಹನಗಳಿಗೆ ತೊಂದರೆ ಆಗದಂತೆ ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಕೆಲಸ ಮಾಡಿಕೊಡ್ಬೇಕು. ಈ ಫೋಲನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಕಡೆ ಹಾಕಿ ಯಾರಿಗೂ ತೊಂದರೆ ಆಗದಂತೆ ಈ ಕೆಲಸ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.